ಕಾಂಗ್ರೆಸ್ಗೆ ಅಸಮಾಧಾನಿತ ಶಾಸಕರದ್ದೇ ಟೆನ್ಷನ್ ಆಗ್ಬಿಟ್ಟಿದೆ. ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ ಅಸಮಾಧಾನಿತ ಶಾಸಕರು. ಶರತ್ ಬಚ್ಚೇಗೌಡಗೆ ಕೊನೆ ಕ್ಷಣದಲ್ಲಿ ತಪ್ಪಿದ ಸಚಿವ ಸ್ಥಾನ. ಹೀಗಾಗಿ ಎಲ್ಲರೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಅಸಮಾಧಾನಿತರ ಶಾಸಕರದ ಟೆನ್ಷನ್ ಹೆಚ್ಚಾಗಿದೆ. ಯಾವಾಗ ಲಿಸ್ಟ್ ಔಟ್ ಆಗುತ್ತೋ ಆಗಿಂದನೂ ಕೂಡ ಅಸಮಾಧಾನ ಭುಗಿಲೇಳಿತ್ತು. ಅಸಮಾಧಾನದ ಹೊಗೆ ಸ್ಟಾರ್ಟ್ ಆಗಿದ್ದು ಇದೀಗ ದೊಡ್ಡ ಕಿಚ್ಚಾಗಿ ದೊಡ್ಡ ಬೆಂಕಿಯಾಗಿ ಆವರಿಸಿಕೊಳ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಕಿಡಿಯನ್ನ ಕಾರಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಿಯೋನಿಕ್ಸ್ ನಿಗಮ ಮಂಡಳಿಗೆ ರಿಸೈನ್ ಅಂತ ಹೇಳಲಾಗ್ತಾ ಇದೆ. ನಿಗಮ ಮಂಡಳಿ ಬೇರೆಯವರಿಗೆ ಕೊಡಿ ಅಂತ ಶರತ್ ಬೇಸರ. ನಿಗಮ ಮಂಡಳಿಯ ಕಾರು ಬಿಟ್ಟು ಖಾಸಗಿ ಕಾರಿನಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಶರತ್ ಬಚ್ಚೇಗೌಡ. ನಾನು 2.5 ತಿಂಗಳಿಂದ ಸಚಿವ ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ದೆ ಅಂತ ಹೇಳ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ನನಗೆ ಬೇಸರವಾಗಿದೆ. 3 ವರ್ಷ ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಸಾಕು. ನಿಗಮ ಮಂಡಳಿ ಬೇಕು ಅಂತ ಹೇಳಲ್ಲ, ಬೇಡ ಅಂತಲೂ ಕೂಡ ಹೇಳಲ್ಲ. ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ ಶಾಸಕ ಶರತ್ ಬಚ್ಚೇಗೌಡ. ಕಾಂಗ್ರೆಸ್ಗೆ ಅಸಮಾಧಾನಿತರ ಶಾಸಕರ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಹೌದು, ಯಾವಾಗ ಅಸಮಾಧಾನದ ಏನು ಬೇಸರವನ್ನ ವ್ಯಕ್ತಪಡಿಸ್ತಾರೆ, ಶಾಸಕರೆಲ್ಲ ಭುಗಿಲೇಳ್ತಾರೆ, ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಮುಂಚೆನೆ ಅರಿವಿರಲಿಲ್ಲ ಅಂತ ಹೇಳ್ತೀವ, ಆ ರೀತಿಯಾಗಿಲ್ಲ, ಅರಿವಿರುತ್ತೆ. ಯಾಕಂತ ಅಂದ್ರೆ ಎಲ್ಲರೂ ಕೂಡ ಆಕಾಂಕ್ಷಿಗಳು ಎಷ್ಟು ಓಡಾಟವನ್ನು ನಡೆಸಿದ್ದಾರೆ, ಯಾರೆಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ಗೆ ಎಲ್ಲವನ್ನ ಕೂಡ ಗಮನಿಸಿರುತ್ತೆ. ಬಟ್ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡೋದಕ್ಕಾಗಲ್ಲ. ಇರುವಂತ 20 ಸ್ಥಾನಕ್ಕೆ ಮಾಡಿಕೊಡಬೇಕು. ಅದರಲ್ಲಿ 19 ಕೊಟ್ಟಿದ್ದಾರೆ, ಒಂದು ಪೆಂಡಿಂಗ್ ಇದೆ. ಸೊ ಹಾಗಾಗಿ ಅಷ್ಟಕ್ಕೆ ಮಾತ್ರ ಕೊಡಬೇಕಾಗುತ್ತೆ. ಎಲ್ಲರೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಅದನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ನಿರ್ಧಾರ, ಹೈಕಮಾಂಡ್ ಏನೇನೋ ರೀಸನ್ಸ್ ಅನ್ನ ಹೇಳುತ್ತೆ. ಮುಂದಿನ ಎಲೆಕ್ಷನ್ ಮುನ್ನೆಲೆಗೆ ಇಟ್ಕೊಂಡು, GB ಎಲೆಕ್ಷನ್ ಮುನ್ನೆಲೆಗೆ ಇಟ್ಕೊಂಡು, ಹಾಗೆ ಹೀಗೆ ಮುಂದಿನ ವೋಟ್ ಬ್ಯಾಂಕ್ಗೋಸ್ಕರ ಅಂತ ಎಲ್ಲವನ್ನೂ ಕೂಡ ಮಾತನಾಡುತ್ತೆ. ಬಟ್ ಅಸಮಾಧಾನಗೊಂಡಂತ ಶಾಸಕರು ಸುಮ್ಮನೆ ಇರ್ತಾರ? ರಾಜೀನಾಮೆ ಅನ್ನುವಂಥದ್ದು ಇಲ್ಲಿ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ. ಬಟ್ ಪ್ರತ್ಯುತ್ತರವಾಗಿ ಇದೀಗ ಹೈಕಮಾಂಡ್ ಕೂಡ ಏನ್ ಹೇಳುತ್ತೆ, DK ಶಿವಕುಮಾರ್ ಕೂಡ ಏನ್ ಹೇಳುತ್ತೆ, ಒಂದ್ ರೀತಿಯಾಗಿ ಬಂಡೆ, ಕನಕಪುರ ಬಂಡೆ ಅಂತ ಏನ್ ಹೇಳ್ತೀವಿ, ಕನಕಪುರ ಬಂಡೆ ಆಗಿನೇ ನಿಂತ್ಕೊಂಡಿದೆ. ಯಾರೆಷ್ಟಾದ್ರೂ ಬಾಣವನ್ನ ಹೂಡಿ, ಯಾರೆಷ್ಟಾದ್ರೂ ಅಸ್ತ್ರವನ್ನ ಹೂಡಿ, ಐ ಡೋಂಟ್ ಕೇರ್ ಅನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಹಾಗೂ ಹೈಕಮಾಂಡ್ ಇರುವಂಥದ್ದು. ಬಂಡೆ ಆಗಿನೇ ನಿಂತ್ಕೊಂಡಿದ್ದಾರೆ ಎಲ್ಲದರ ಮುಂದೆ. ಬಟ್ ಇದನ್ನ ಶಾಸಕರು ಇಲ್ಲಿಗೆ ಬಿಡ್ತಾರಾ ಅಂತ ನೋಡಿದ್ರೆ ಒಂದೊಂದಾಗಿ ದಿನ ಕಳೆದಂತೆ ಒಬ್ಬೊಬ್ಬರದೇ ಖ್ಯಾತಿಗಳು ಹೇಳ್ತಾ ಇದೆ. ಅದರಲ್ಲಿ ಶರತ್ ಬಚ್ಚೇಗೌಡ ಕೂಡ ಕಿಯೋನಿಕ್ಸ್ ನಿಗಮ ಮಂಡಳಿಗೆ ರಿಸೈನ್ ಮಾಡ್ತೇನೆ, ನಾನೇನು ಆ ಖಾತೆ ಬೇಕು ಅಂತಾನೂ ಕೇಳಲ್ಲ, ಬೇಡ ಅಂತಾನೂ ನಾನು ಹೇಳಲ್ಲ, ತಟಸ್ಥವಾಗಿ ಇರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಶರತ್ ಬಚ್ಚೇಗೌಡ. ಈಗ ನೋಡಿ, ಖಾಸಗಿ ತಮ್ಮ ಪರ್ಸನಲ್ ವಾಹನದಲ್ಲಿ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಬಟ್ ಇದನ್ನ ಈಗ ಮುಂದೆ ಇರುವಂಥ ಸವಾಲು ಏನು ಗೊತ್ತಾ, ಹೈಕಮಾಂಡ್ ಮುಂದೆ ಮತ್ತೆ DK ಶಿವಕುಮಾರ್ ಮುಂದೆ ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಎಲ್ಲರನ್ನ ಕೂಡ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ ಅನ್ನುವಂಥದ್ದೇ. ಬಟ್ ನೋಡಿ, 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಅಂತ ಇವ್ರು ಮಾತಾಡ್ತಾರೆ. ಬಟ್ ಉಳಿದಂತ ಶಾಸಕರು ಏನ್ ಹೇಳ್ತಾರೆ, ಕೆಲವೊಂದಿಷ್ಟು ಶಾಸಕರು ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ವಿಧಾನಸಭಾ ಎಲೆಕ್ಷನ್ಗೆ ಅಂತ ಹೇಳ್ತಾರೆ. ಬಟ್ ಇದು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ ಸಮಾಧಾನಗೊಳಿಸುವಂತ ಪ್ರಯತ್ನ ನಡೆಯುತ್ತಾ, ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಒಂದ್ ಕಡೆ ಡೋಂಟ್ ಕೇರ್ ಅನ್ನುವಂಥದ್ದು. ಬಟ್ ಹೀಗಾಗಿ DK ಶಿವಕುಮಾರ್ ಕೂಡ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಶರತ್ ಬಚ್ಚೇಗೌಡ ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನಿಗಮ ಮಂಡಳಿಯನ್ನ ಬೇರೆಯವರಿಗೆ ಕೊಡಿ ಅಂತಾನು ಕೂಡ ಬೇಸರವನ್ನ ಒಂದ್ ಕಡೆ ಹೊರ ಹಾಕಿದ್ದಾರೆ. ಅಂದ್ರೆ ಬೇಕು ಅಂತಾನು ಹೇಳಲ್ಲ, ಬೇಡ ಅಂತಾನು ಹೇಳಲ್ಲ ಅನ್ನುವಂಥ. ಒಂದೇ ಸಮನೆ ನಮ್ಗೆ ಬೇಡ, ಬೇರೆಯವ್ರಿಗೆ ಕೊಟ್ಟು ಬಿಡಿ ಅನ್ನುವಂಥದ್ದು ಕೂಡ ಆಗಲ್ವಲ್ಲ. ಎಲ್ಲವನ್ನು ಕೂಡ ಓಪನ್ ಆಗಿ ಹೇಳಬೇಕು, ಮಾತಾಡಬೇಕು ಅಂತಾನೆ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಶರತ್ ಬಚ್ಚೇಗೌಡ ಕೂಡ ಕೊನೆ ಮೂಮೆಂಟ್ ಅಲ್ಲಿ ನನಗೆ ಮಿಸ್ ಆಗಿದೆ, 2.5 ತಿಂಗಳು ನಾನು ಓಡಾಡಿದ್ದೀನಿ, ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ, ಬಟ್ ಹೈಕಮಾಂಡ್ ನನಗೆ ಕೊನೆ ಮೂಮೆಂಟ್ ಅಲ್ಲಿ ಕೈ ತಪ್ಪಿಸಿದೆ ಈ ಒಂದು ಸಚಿವಗಿರಿಯನ್ನ ಅನ್ನುವಂಥ ಬೇಸರವನ್ನ ಕೂಡ ಶರತ್ ಬಚ್ಚೇಗೌಡ ಹೊರ ಹಾಕಿದ್ರು. ಈಗ ಹಿಂದೆನೂ ಕೂಡ ನೋಡಿದ್ವಿ, ರಾಜೀನಾಮೆ ಅನ್ನುವಂಥದ್ದು ಎಲ್ಲ ಶಾಸಕರಿಗೂ ಕೂಡ, ಅಂದರೆ ಈಗ ಯಶವಂತರಾಯಗೌಡ ಅವತ್ತೇ ಕೂಡ ಅವರ ಸ್ಫೋಟಗೊಳ್ತಾರೆ. ಇನ್ನು
ತನ್ವೀರ್ ಸೇಠ್ ಕೂಡ ಸ್ಫೋಟಗೊಳ್ತಾ, ತನ್ವೀರ್ ಸೇಠ್ ಕೂಡ ಒಂದು ರೀತಿ ರಾಜೀನಾಮೆಗೆ ಅಂತ ಮುಂದಾಗ್ತಾರೆ. ಎಲ್ಲವೂ ಕೂಡ ಈ ರೀತಿಯಾಗಿ ಸಾಕಷ್ಟು ಅಸಮಾಧಾನವನ್ನು ಹೊರ ಹಾಕಿರೋದು ಉಂಟು ಎಲ್ಲ ಶಾಸಕರು ಕೂಡ.